ಸಂಗೀತ ಸಮ್ಮೇಳನದಲ್ಲಿ ತಮ್ಮ ಸಂಗೀತವನ್ನು ನೀಡಿದ್ದಾರೆ. ಲಘು ಶಾಸ್ತ್ರೀಯ ಸಂಗೀತದಷ್ಟೇ ಶುದ್ಧ ಶಾಸ್ತ್ರೀಯ ಸಂಗೀತ ಕೂಡ ಬಹಳ ಮುಖ್ಯ ಮಟ್ಟದ್ದು. ಅವರು ನಮ್ಮ ಕರೆಗೆ ಆಗಮಿಸಿ ಇಲ್ಲಿ ಸಂಗೀತ ಸೇವನೆಗಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತಾ ಪೂಜ್ಯ ಶ್ರೀಗಳು ಅವರಿಗೆ ಆಶೀರ್ವಾದವನ್ನು ನೀಡಬೇಕೆಂದು ತಿಳ್ಕೊಂಡು ಹೋಗ್ತೇವೆ. ಇದೀಗ ವೇದಿಕೆಗೆ ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ಶ್ರೀ ಎಚ್ ಕೆ ಪಾಟೀಲ್ರವರು ಹಾಗೂ ಶ್ರೀ ಗುರುವೇರಿ ಅವರನ್ನು ಸ್ವಾಗತಿಸಿ ಅವರಿಗೆ ಪುಷ್ಪಾರ್ಪಣೆಯನ್ನು ಮಾಡಬೇಕೆಂದು ತಿಳ್ಕೊಂಡು ಹೋಗ್ತೇವೆ. ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳಿಗೆ ನಮಿಸಿ, ಪೂಜ್ಯರಾದ ಶ್ರೀ ಪ್ರಭುಲಿಂಗ ದೇವರು ಬುದ್ಧೇಶ್ವರ ಮಠ ನೀಲ್ಗುಂದ್ ಅವರಲ್ಲಿ ಭಕ್ತಿಪೂರ್ವಕವಾಗಿ ಮಣಿದು, ಪೂಜ್ಯ ಪ್ರಭು ಸ್ವಾಮಿಗಳು ಕಲ್ಮಠ ಕಂಪ್ಲಿ ಅವರಿಗೆ ನಮಸ್ಕರಿಸ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಮಹಿಳೆಯರಿಗೆಲ್ಲ ಒಂದು ರೀತಿ ಅಭಿಮಾನವನ್ನು ಮೂಡಿಸಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಎಲ್ಲರಿಗೆ ಪ್ರೇರಣೆ ನೀಡ್ತಕ್ಕಂಥ ಪೂಜ್ಯ ಶ್ರೀ ಶರಣೆ ನೀಲಮ್ಮ ತಾಯಿ ಅವರಲ್ಲಿ ಭಕ್ತಿಪೂರ್ವಕವಾಗಿ ನಮಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಹಿರಿಯ ರಾಜಕೀಯ ಮುಂದಾಳುಗಳು, ನನ್ನ ಆತ್ಮೀಯರು, ಹಿತೈಷಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶೇಖಣ್ಣ ಬಡ್ನಿಯವರೇ, ನನ್ನ ಇನ್ನೊಬ್ಬ ಆತ್ಮೀಯ ಸ್ನೇಹಿತರು, ಅಖಿಲ ಭಾರತ ಮೂಲ ಗಿರಣಿಗಳ ಮಹಾಮಂಡಳದ ಅಧ್ಯಕ್ಷರು, ಆತ್ಮೀಯರಾದ ಮಾನ್ಯ ಆರ್.ಎನ್. ದೇಶಪಾಂಡೆ ಅವರೇ, ಪ್ರಭುರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ತಾಯಿಂದರೆ, ನಿಂತಿರ್ತಕ್ಕಂಥ ಯಾವತ್ತು ಹಿರಿಯರೇ, ತಾಯಿಂದರೆ, ಸಹೋದರ ಸಹೋದರಿ, ಮೊಟ್ಟ ಮೊದಲು ಈ ಮುಳುಗುಂದದ ಈ ಶ್ರೀ ರಾಮ ದೇವತೆಯ ಟೋಪ್ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಭಿಮಾನ ಅನ್ನಿಸ್ತದೆ. ಅದರ ಜೊತೆಗೇ ಈ ಧರ್ಮ ಸಭೆಯ ನೆಪದಲ್ಲಿ ಏನು ಸಂಗೀತದ ರಸದೌತಣವನ್ನು ಸಂಘಟಕರು ತಮಗೆಲ್ಲ ಮಾಡಿಸಿದ್ರು ಅಷ್ಟೇ ಅಲ್ಲ, ನಮಗೂ ಸಹಿತ ಉಣಬಡಿಸಿದ್ರು. ಅದು ನನಗಂತೂ ಅತ್ಯಂತ ದೊಡ್ಡ ಸಂತೋಷ, ಸಮಾಧಾನ ತಂದಿದೆ. ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆ ಮಾಡಿರ್ತಕ್ಕಂಥ ವೆಂಕಟೇಶ್ ಕುಮಾರ್ ಅವರನ್ನು ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಸಂಘಟಕರಿಗೆ ಅಂತ
ಖ್ಯಾತ ಗಾಯಕರನ್ನ ಕರೆದು ಈ ಗ್ರಾಮೀಣ ಭಾಗದಲ್ಲಿ ಏನೊಂದು ವ್ಯವಸ್ಥೆಗೊಳಿಸಿದ್ರಿ, ಅದಕ್ಕಾಗಿ ಅವರಿಗೆ ನಾನು ನನ್ನ ಪ್ರಶಂಸೆ ಹಾಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಈ ಆಮಂತ್ರಣ ಪತ್ರಿಕೆ ಬಂದ ಸಮಯದಿಂದ ನೋಡ್ತಾ ಇದ್ದೆ. ನಾನು ಇದೇನು ಎಲ್ಲಿ ಕೇಳಿಲ್ಲ. ನಾನು ಟೋಪ್ ಜಾತ್ರಾ ಮಹೋತ್ಸವ ಅಂದ್ರೇನು, ಟೋಪ್ ಜಾತ್ರಾ ಮಹೋತ್ಸವ ಅಂದ್ರೇನು. ನಾನು ಹುಲಕೋಟೆಯಿಂದ ಮುಳುಗುಂದಾಗಿ ಬಂದು ಈ ಕಾರ್ಯಕ್ರಮದಾಗ ಸ್ವಾಮಿಗಳು ಭಾಗಿಸಿಕೊಂಡಾಗೂ ಸಹಿತ ನನಗೇನು ಪೂರ್ಣ ಸಮಾಧಾನ ಆಗುವಂತ ಉತ್ತರನ ಸಿಗಲಿಲ್ಲ. ಕಡಿಕ ನಾನು ಸ್ವಲ್ಪ ನಾಚಿಕೆ ಸ್ವಭಾವ ಕಲಿಸಿಕೊಂಡು ಗುರುದೇಶ್ವರ ಮಠ ಸ್ವಾಮಿಗಳು ಕೇಳಿಬಿಟ್ಟೆ, ಏನು ಗುರುಗಳ ಟೋಪ್ ಜಾತ್ರಾ ಮಹೋತ್ಸವ ಅಂದ್ರೇನು ಅಂದ್ರೇನು. ಅವರು ಇನ್ನೇನು ಇವ್ರು ಹೇಳ್ಬೇಕು ಅಂದ್ರೆ ಇವ್ರು ಯಾವಾಗ ಹೋಗಿ ಭಾಷಣ ಮಾಡೋರು ಅಂತೇಳಿ ಬಹುಶಃ ಅಂದ್ಕೊಂಡು 12 ವರ್ಷಕ್ಕೊಮ್ಮೆ ಬರ್ತದ್ರಿ ಇದು ಜಾತ್ರೆ ಅಷ್ಟೇ ಹೇಳಿದ್ರು ಶ್ರೀ ಪಾಟೀಲ್. ಯಾಕಂದ್ರೆ ಅಲ್ಲಿ ಕೇಳಿದ್ರೆ ಟೋಪ್ ಜಾತ್ರೆ ಅಂದ್ರೆ ಟೋಪಿನ ಸೀರೆ ಉಟ್ಕೊಂಡು ಇವತ್ತೆಲ್ಲರೂ ಜಾತ್ರೆ ಆಚರಣೆ ಮಾಡ್ತಾರ ತಾಯಂದಿರು, ಅದಕ್ಕೆ ಟೋಪ್ ಜಾತ್ರೆ ಅಂತಾರ. ದೇವಿಗೆ ಟೋಪ್ ಜಾತ್ರೆ ಟೋಪ್ ಸೀರೆ ಉಡಿಸ್ತಾರ, ಅದಕ್ಕೆ ಟೋಪ್ ಜಾತ್ರೆ ಅಂತಾರ. ಇನ್ನೊಬ್ಬ ಯಜಮಾನ 17 ವರ್ಷಕ್ಕೊಮ್ಮೆ ಬರ್ತದ್ರಿ ಇದು, ಅದಕ್ಕೆ ಟೋಪ್ ಜಾತ್ರೆ ಮಹೋತ್ಸವ ಅಂತಾರ. ಹಿಂಗೆಲ್ಲರೂ ಹೇಳಿದ್ರು. ಬಹುಶಃ 4 ಮಂದಿ ಸ್ವಾಮಿಗಳು ನೀಲಂ ತಾಯಿಯವರ ಆ ಆಧ್ಯಾತ್ಮದ ನುಡಿಗಳು ನಮಗೆ ಇದಕ್ಕೆ ಯಾಕೆ ಟೋಪ್ ಜಾತ್ರಾ ಮಹೋತ್ಸವ ಅಂತಾರ ಅನ್ನೋದನ್ನ ಸ್ಪಷ್ಟಗೊಳಿಸ್ತದ. ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಏನಾರ ಅನ್ನಲಿ ನಮಗೇನೋ ಅರ್ಥ ಆಗೋದಕ್ಕೆ ಒಂದ್ ಕಡೆ ನಾವೆಲ್ಲರೂ ಕೂಡೋದಕ್ಕೆ ಇವೆಲ್ಲ ಹೆಸರುಗಳಿರ್ಬೋದು. ಆದ್ರೆ ಜಾತ್ರೆ ಅಂದ್ರೆ ಹೀಗಿರ್ತದ ಜಾತ್ರೆ ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಗುವಂತ ಇವತ್ತು ಮುಳುಗುಂದಾಗ ನಾವು ನೋಡ್ತಾ ಇದ್ದೀವಿ. 5 ಮಂದಿ ದೊಡ್ಡ ಬಲೂನ್ ಖರೀದಿ ಮಾಡ್ತಿರ್ತಾರೆ, ಐಸ್ ಕ್ರೀಮ್ ಖರೀದಿ ಮಾಡ್ತಿರ್ತಾರೆ, ಕುಗ್ಗೆ ಗಂಟೆ ಜಾತ್ರೆಗೆ ಹೋಗಿರ್ತಾರೆ. ಮತ್ತೆ ಅವರು ಕಾರಣಗಳಿಗೆ ಜಾತ್ರೆಗೆ ಹೋಗಿ ವಯಸ್ಸಿನ ತಕ್ಕಂಗೆ ಅವರದ್ದು ಆ ಮನೋಭಿಲಾಷೆಯನ್ನ ಪೂರೈಸಿಕೊಂಡು ಬರ್ತಿರ್ತಾರೆ. ಆದ್ರೆ ಈ ಜಾತ್ರೆಯೊಳಗ ಆ ದೇವಿಯ ಎದುರಿಗೆ ತಾವು ಅಭಿವ್ಯಕ್ತಗೊಳಿಸ್ತಕ್ಕಂಥ ಆ ಭಕ್ತಿ ಏನಿದೆ, ನಂತರದಲ್ಲಿ ಈ ಶಿಸ್ತಿನಿಂದ ಕೂತು ತಾವು ಈ ಆಧ್ಯಾತ್ಮ, ಸಂಗೀತ, ಈ ಒಂದು ತಮ್ಮ ಸುಸಂಸ್ಕೃತಿಯನ್ನ ಏನ್ ತಮ್ಮ ಮಾನಸಿಕ ಸ್ಥಿತಿಯನ್ನ ವ್ಯಕ್ತ ಮಾಡ್ತಾ ಇದ್ದೀರಿ, ಇದಕ್ಕಿಂತ ಇನ್ನೊಂದು ದೊಡ್ಡದೇನು ಹಾಗೆ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನಿಸ್ತದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಸಹಜವಾಗಿ ಜಾತ್ರೆ ಅಂದ್ರೆ ದೇವರಿಗೆ ಸಂಬಂಧಿಸಿದ್ರ, ಆಧ್ಯಾತ್ಮಕ್ಕೆ ಸಂಬಂಧಿಸಿದ್ರ ಮಹಿಳೆಯರ ಸಂಖ್ಯೆನ ಹೆಚ್ಚಿಗೆ ಇರ್ತದೆ. ಅದೇ ರೀತಿಯಾಗಿ ಇಲ್ಲಿನೂ ಸಹಿತ 2/3 ಮಹಿಳೆಯರಿದ್ದಾರೆ, 1/3 ನಮ್ಮ ಸಹೋದರರಿದ್ದಾರೆ. ಶೇಖಣ್ಣವರು ದೇಶಪಾಂಡೆ ಅವರು ಹೇಳ್ತಿದ್ರು, ಏನ್ರಿ ನಮಗೆ ಸಮಸ್ಯೆ ಏನಾಗಿತ್ತು ಅಂದ್ರೆ ಜಗನ ಸಾಲವಲ್ದು, ನಾಳೆ ಬಹುತೇಕ ನಾವು ಪಿಕ್ಚರ್ ತೆಗೆದು ಹಾಕ್ಬೇಕಂದ್ರೆ ಸ್ವಲ್ಪ ಇದೊಂದು 5-6 ಮಂದಿಗೆ ಹೆಚ್ಚಿಗೆ ಇಡುತ್ತದ, ಅದಕ್ಕೆ ಹಂಗೆ ಮಾಡ್ಬೇಕು ಅಂತ ವಿಚಾರ ಮಾಡಕತ್ತೀವಿ. ಅಂದ್ರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಎತ್ತರದಲ್ಲಿದ್ದೀರಿ, ನಿಮಗೆ ಮಳೆದ ಸಮಸ್ಯೆ ಇಲ್ಲ, ಎಲ್ಲರಿಗೂ ಮಳೆದ ಸಮಸ್ಯೆ ಇರ್ತದೆ. ಮಹಾಸ್ವಾಮಿಗಳು ನಿಮ್ಗೆ ಆಶೀರ್ವಾದ ಮಾಡೋ ಸಮಸ್ಯೆನೇ ಇಲ್ಲ. ಕಾರಣಕ್ಕೆ ಈ ಗ್ರಾಮದವರು ಅತ್ಯಂತ ದೊಡ್ಡ ಆಶೀರ್ವಾದ ಪಡೆದವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಹಿತ್ಯ ಕ್ಷೇತ್ರದಲ್ಲಿ ಮುಳುಗುಂದ ತನ್ನದೇ ಆಗಿರ್ತಕ್ಕಂಥ ಖ್ಯಾತಿಯನ್ನು ಹೊಂದಿದೆ. ನಾವು ಗದಗ ತಾಲೂಕಿನವರು ಯಾವುದೇ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ಲಿ, ಆಧ್ಯಾತ್ಮಿಕ ಸಮ್ಮೇಳನಕ್ಕೆ ಹೋಗ್ಲಿ, ಜೈನ ಮೇಳಗಳಲ್ಲಿ ನಾವು ಪಾಲ್ಗೊಳ್ಳಿ, ಗದಗ ತಾಲೂಕು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡುವುದನ್ನ ಪ್ರಾರಂಭ ಮಾಡಿದಲ್ಲಿ ಸಮಕಾಲೀನ ಸಾಹಿತ್ಯದಲ್ಲಿ ಸುರ್ಕಾಪುರ್ ಅವ್ರನ್ನ ಕೊಟ್ಟವ್ರು ನೀವು. ಈ ಹಾಸ್ಯದೊಳಗ ಬಹಳ ಎತ್ತರಕ್ಕೆ ಇರಿದವರು.
ಬೀಚ್ ಸಾಹಿತ್ಯ ಮಾತ್ರ ಅಲ್ಲ, ಕನ್ನಡ ನಾಡಿಗೆ, ಕನ್ನಡ ಸಾರಸ್ವತ ಲೋಕಕ್ಕೆ ಬಹಳಷ್ಟು ದೊಡ್ಡ ಸೇವೆಯನ್ನು ಮಾಡಿದವರು. ಅಂತ ಈ ಪವಿತ್ರ ಭೂಮಿಯಲ್ಲಿ, ಸತ್ವಯುತ ಪ್ರದೇಶದಲ್ಲಿ ಈ ಧರ್ಮಸಭೆ ಇವತ್ತು ನಡೆದಿದೆ. ಈ ಧರ್ಮಸಭೆ ಹೆಸರೇ ಹೇಳುವ ಹಾಗೆ ಇವತ್ತಿನ ಕಾಲದ ಅತ್ಯಂತ ಅವಶ್ಯಕತೆ, ಅನಿವಾರ್ಯತೆ. ನಮ್ಮ ದೇಶದೊಳಗೇನು ಧರ್ಮಸಭೆ ನಡೀತಾವು, ಆಧ್ಯಾತ್ಮದ ಬಗ್ಗೆ, ದೇವರ ಬಗ್ಗೆ ಕೀರ್ತನ, ಪ್ರವಚನ, ಮಂತ್ರಪಠಣ, ಯಜ್ಞ, ಹೋಮ, ಪೂಜಾ, ಜಗತ್ತಿನೊಳಗೆ 90% ನಮ್ಮ ಭಾರತ ದೇಶದೊಳಗೆ ನಡೀತಾವು ಅಂತ ಹೇಳಿದ್ರೆ, ಪುಕ್ಕಟೆಯಾಗಿ ಎಲ್ಲರ ಯಾವ್ದಾರ ಪ್ರದೇಶದೊಳಗೆ ಯಾವುದೇ ಬೇಕಾದ ದೇಶಕ್ಕೆ ಹೋಗ್ರಿ, ಅದು ಬುದ್ಧ ಧರ್ಮದ ಅನುಯಾಯಿಗಳ ಆದ್ರೆ ಇಷ್ಟೆಲ್ಲ ಕೇಳಿದ್ರು ಅಧರ್ಮದಿಂದ ನಡೀತಕ್ಕಂಥ ಬಹಳ ಜನ ಜಗತ್ತಾಗಿರುವವರು ಎಲ್ಲರ ಇದ್ರ ದುರ್ದೈವದಿಂದ ಮುಳುಗುದು ಒಂದು ಬಿಟ್ಟು ನಮ್ಮ ದೇಶದಾಗ ಅಧರ್ಮದಿಂದ ನಡೀತಕ್ಕಂಥ ಜನರ ಸಂಖ್ಯೆ ಜಗತ್ತಿನೊಳಗ ಬಹುದೊಡ್ಡ ಸಂಖ್ಯೆ ಅಂದ್ರೆ ನಮ್ಮ ದೇಶದ್ದು ಅಂತಂದ್ರೆ ಇದಕ್ಕಿಂತ ಅಪಮಾನ ನಮಗೆ ನಿಮಗೆ ಬಹಳ ಆಗ್ಬೇಕಾಗಿಲ್ಲ. ಧರ್ಮಪೀಠ, ಗುಡಿ, ಗುಂಡಾರ, ಆಧ್ಯಾತ್ಮ ಕ್ಷೇತ್ರದಲ್ಲಿ ಶ್ರೇಷ್ಠತೆ ಹೊಂದವರು, ಪ್ರಭುತ್ವ ಹೊಂದವರು, ಏನವರು ಪ್ರಯತ್ನಗಳದಾವು. ಆ ಪ್ರಯತ್ನಗಳು ಇವತ್ತಿನವರೆಗೂ ಯಾವುದೇ ರೀತಿಯಿಂದ ಸಫಲಗೊಂಡಿಲ್ಲ. ಭ್ರಷ್ಟರನ್ನು ತಗೊಳ್ರಿ, ನಮ್ಮ ದೇಶದಾಗನೇ ಹೆಚ್ಚು. ಕೊಲೆಗಡಕರನ್ನು ತಗೊಳ್ರಿ, ನಮ್ಮ ದೇಶದಾಗನೇ ಹೆಚ್ಚು. ಕಳ್ಳರನ್ನು ತಗೊಳ್ರಿ, ನಮ್ಮ ದೇಶದಾಗನೇ ಹೆಚ್ಚು. ದರೋಡೆಕಾರನ್ನು ತಗೊಳ್ರಿ, ನಮ್ಮ ದೇಶದಾಗನೇ ಹೆಚ್ಚು. ಇದು ಬಿಡ್ರಿ, ಇದು ಬಹಳ ದೊಡ್ಡ ಗುನ್ನೆ ಮಾಡುವವರ ಸಂಖ್ಯೆ. ಮನೆಯೊಳಗ ಸ್ವಸ್ಥರನ್ನ ಕಾಡುವವರ ತಗೊಳ್ರಿ, ನಮ್ಮ ದೇಶದಾಗೆ ಹೆಚ್ಚು. ಮಕ್ಕಳೊಳಗ ಅಣ್ಣನ ಮಕ್ಕಳಿಗೆ, ತಮ್ಮನ ಮಕ್ಕಳಿಗೆ, ತಮ್ಮ ಮಕ್ಕಳಿಗೆ, ಇನ್ನೊಬ್ಬರ ಮಕ್ಕಳಿಗೆ ವ್ಯತ್ಯಾಸದಿಂದ ನೋಡ್ತಕ್ಕಂಥ ಒಂದು ಮನೋಭಾವ ಎಲ್ಲರ ಇದ್ರೆ ಅದು ನಮ್ಮ ದೇಶದಲ್ಲೇ. ಇದು ನಮ್ಮ ಕೌಟುಂಬಿಕ ವ್ಯವಸ್ಥೆ, ಸಾಮಾಜಿಕ ರಾಜಕೀಯ ವ್ಯವಸ್ಥೆಗೆ ಬರ್ರಿ. ನಾವೇನೇ ಎಷ್ಟೇ ಏನೇ ಹೇಳಿರ್ಬೋದು, ಮಾರ್ಗದರ್ಶನ ಮಾಡಿರ್ಬೋದು, ಇವನಾರವ ಎನ್ನದರೆ ಇವ ನಮ್ಮವ ಎಂದೇನು ಸಹಾಯ. ಬಸವಣ್ಣವರು 12ನೇ ಶತಮಾನದವ್ರನ್ನ ಹೇಳೋದು. ಆದರೂ ನಾವು ಜಾತಿ ವ್ಯವಸ್ಥೆಯನ್ನು ಪೋಷಿಸಿಕೊಂಡು ಇನ್ನೂ ಎಲ್ಲರೂ ನಮ್ಮವರು ಅನ್ನೋದನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳದೇನೆ ನಮ್ಮದೇ ಆದ ರೀತಿಯೊಳಗ ಇನ್ನೂ ಮುಂದುವರೆದಿದ್ದೇವೆಲ್ಲ. ಇಷ್ಟು ನಮ್ಮಲ್ಲಿ ಅವಗುಣಗಳು ಇಟ್ಕೊಂಡು ನಾವು ಇದ್ದೇವೆ. ಬದಲಾದ ಪರಿಸ್ಥಿತಿಗೆ ಬರಬೇಕು. ಬಹುಶಃ ಆ ಮಾತನ್ನ ಹೇಳೋದಕ್ಕೆ, ನಮಗೆ ಎಲ್ಲರಿಗೂ ತಿಳ್ಪಡಿಸೋದಕ್ಕೆ ಈ ಧರ್ಮ ಸಭೆಯನ್ನ ಇವತ್ತು ಏರ್ಪಾಡು ಮಾಡಿದ್ದಾರೆ. ಧರ್ಮ ಅಂದ್ರೆ ಏನು? ನಮ್ಮ ಈ ಸಾಮಾಜಿಕ ವ್ಯವಸ್ಥೆಯೊಳಗೆ ಎಲ್ಲರೂ ಸಂತೋಷದಿಂದ ಇರಬೇಕು, ಸಮಾಧಾನದಿಂದ ಇರಬೇಕು. ಎಲ್ರಿಗೂ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು. ನನಗೆ ಏನು ಒಳ್ಳೇದು ಅದು ಇನ್ನೊಬ್ಬರಿಗೂ ಒಳ್ಳೇದು. ನನಗೇನು ಆಗ್ಬೇಕು ಅಂತ ಅಪೇಕ್ಷೆ ಮಾಡ್ತೀನಿ ಅದು ಇನ್ನೊಬ್ಬನಿಗೆ ಆಗ್ಬೇಕು, ಅದು ಅವನಿಗೆ ಸಿಗಬೇಕು ಅನ್ನುವ ಮನೋಭಾವ ಏನಿದೆ ಅದು ಧರ್ಮದ ಮೂಲ. ದಯೆ ಧರ್ಮದ ಮೂಲವಯ್ಯ ಅನ್ನುವಂಥ ಮಾತನ್ನ ಏನು ಶರಣರು ಹೇಳ್ತಾರ, ಅದನ್ನು ನಾವು ನೆನೆಸ್ಕೊಂಡು ನಾವು ಧರ್ಮದ ಬಗ್ಗೆ ತಿಳ್ಕೋಬೇಕಾದ್ರೆ ಏನು ಬಹಳ ವೇದ ಓದಬೇಕಾಗಿಲ್ಲ, ಉಪನಿಷತ್ತನ್ನ ಓದಬೇಕಾಗಿಲ್ಲ, ಎಲ್ಲ ಶರಣರ ವಚನಗಳನ್ನ ಓದಬೇಕಾಗಿಲ್ಲ. ನಮ್ಮಲ್ಲಿ ಅಂತರಾಳದಲ್ಲಿರ್ತಕ್ಕಂಥ ಆ ಒಂದು ಕಾನ್ಸೆನ್ಸ್ ಏನಿದೆ, ಆ ಪ್ರಜ್ಞೆ ಏನಿದೆ, ಆ ಪ್ರಜ್ಞೆಯ ಕೂಗನ್ನ ಕೇಳಿದ್ರೆ ಸಾಕು ನಮಗೆ ಅರ್ಥ ಆಗುತ್ತೆ. ಅಂಥದ್ದೇ ಧರ್ಮದ ಬಗ್ಗೆ ಇವತ್ತು ಈ ಧರ್ಮ ಸಭೆಯೊಳಗೆ ಪೂಜ್ಯರೆಲ್ಲರೂ ಮಾತನಾಡೋರಿದ್ದಾರೆ. ನಾನು ಒಂದು ಮಾತು
ಧರ್ಮದಿಂದ ನಡಿಬೇಕು ಅಂತಂದ್ರೆ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಶಿವನನ್ನ ಶಿವಾಲಯದಲ್ಲಿ ಪೂಜಿಸುವವರಿಗಿಂತ ಶಿವನ ಸೃಷ್ಟಿಯನ್ನ ಯಾರು ಪ್ರೀತಿಸ್ತಾರ, ಶಿವನ ಸೃಷ್ಟಿಯನ್ನ ಯಾರು ಆದರಿಸ್ತಾರ, ಶಿವನ ಸೃಷ್ಟಿಯನ್ನ ಯಾರು ಸೇವೆ ಮಾಡ್ತಾರ ಅವ್ರಿಗೆ ಶಿವ ಒಲಿತಾನೆ. ಅಂದ್ರೆ ಶಿವನ ಗುಡಿಯಲ್ಲಿ ಹೋಗಿ ನಾವು ಊದಿನ ಕಡ್ಡಿ ಹಚ್ಚಿದ್ರ, ಅವನಿಗೆ ತೆಂಗಿನಕಾಯಿ ಹೊಡೆದ್ರ, ಆ ದೇವಿಗೆ ಸೀರೆ ಉಡಿಸಿದ್ರ, ಆ ದೇವಿಗೆ ನಾವು ಮಾಲೆ ಹಾಕಿದ್ರ ಆ ದೇವಿ ನಮಗೆ ಒಲಿಯೋದಿಲ್ಲ. ಆದ್ರೆ ಆ ದೇವಿಯ ಸೃಷ್ಟಿ ಏನೈತಿ, ಅದು ಅಂಗವಿಕಲ ಇರ್ಬೋದು, ಬಡವ ಇರ್ಬೋದು, ರೋಗಿ ಇರ್ಬೋದು, ಅದು ಗಿಡ ಇರ್ಬೋದು, ಅದು ಈ ಪರಿಸರ ಇರ್ಬೋದು, ಈ ಪರಿಸರ ರಕ್ಷಣೆ ಮಾಡ್ತಕ್ಕಂಥದ್ದು, ಆ ಒಂದು ತೊಂದರೆಯಲ್ಲಿದ್ದವ್ರನ್ನ ಪ್ರೀತಿ ಮಾಡ್ತಕ್ಕಂಥದ್ದು, ಗೌರವ ಮಾಡ್ತಕ್ಕಂಥದ್ದು, ಅವ್ರಿಗೆ ಸೇವೆ ಮಾಡ್ತಕ್ಕಂಥದ್ದು ಏನಿದೆ ಅದು ಮಾತ್ರ ಆ ಶಿವನನ್ನ ದೇವಿಯನ್ನ ಒಲಿಸ್ಕೊಳ್ಳೋದಕ್ಕೆ ಒಂದು ದೊಡ್ಡ ದಾರಿ, ಉತ್ತಮವಾಗಿರ್ತಕ್ಕಂಥ ದಾರಿ ಅನ್ನೋದನ್ನು ಹೇಳ್ತಾರೆ. ಅದರ ಪಾಲನೆಯೇ ಧರ್ಮ ಹಾಗೆ ಅಂತ ಹೇಳಿ ನಾನಂತೂ ವೈಯಕ್ತಿಕವಾಗಿ ಭಾವಿಸ್ಕೊಳ್ತೀನಿ. ಒಂದು ದೊಡ್ಡ ನಿದರ್ಶನ ನಮ್ಮ ವೇಮನರ ಚರಿತ್ರೆಯಲ್ಲಿ ಬರ್ತದೆ. ವೇಮನ ದೇವಿ ಗುಡಿ ಎದುರಿಗೆ ತನ್ನದೇ ಆಗಿರ್ತಕ್ಕಂಥ ಹವ್ಯಾಸಗಳಿಗೆ ಹೋದಾಗ ಅಲ್ಲೊಬ್ಬ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮುಪ್ಪಾನ್ ಮುದುಕಿ ಆ ಗುಡಿ ಎದುರಿಗೆ ತಂಡ್ಯಾಗ ಅರ್ಧ ಹರಿದು ಹೋಗಿರ್ತಕ್ಕಂಥ ಸೀರೆ ಉಟ್ಕೊಂಡು ನಡುಕೋತ ಕೂತಿರ್ತಾರೆ. ಆ ದೇವಿ ಗುಡಿಯೊಳಗೆ ಪ್ರವೇಶ ಸಹಿತ ಇನ್ಯಾರೂ ಮಾಡಿಕೊಡುದು, ಅಷ್ಟೊಂದು ನಿರ್ಬಂಧವಾಗಿರ್ತಕ್ಕಂಥ ಆ ಗುಡಿ ಎದುರಿಗೆ ಆ ನಡುಕೋತ ಕೂದಂತ ಮುಪ್ಪಾನ ಮುದುಕಿನ ನೋಡಿ ವೇಮನ ತಕ್ಷಣ ಎಲ್ಲಿಂದ ಸಿಟ್ಟು ಬರುತ್ತೋ ಏನೋ ಆ ಮುದುಕಿ ಮೇಲೆ ಬಂದಿರ್ತಕ್ಕಂಥ ಕರುಣೆ ಕಾರಣ ಆ ಗರ್ಭಗುಡಿಯ ಬಾಗಿಲನ್ನು ತೆಗಿತಾನೆ. ಆ ದೇವಿಗೆ ಏನು ಸೀರೆ ಉಟ್ಟಿರ್ತಾನೆ ಆ ಸೀರೆಯನ್ನ ತಂದು ಆ ಮುಪ್ಪಾನ ಮುದುಕಿಗೆ ಉಡಿಸಿ ಆ ಥಂಡಿಯಿಂದ ಆ ಚಳಿಯಿಂದ ಆಕಿನ ರಕ್ಷಣೆ ಮಾಡ್ತಾರೆ. ಅವತ್ತು ಆ ಊರೊಳಗ ಅಲ್ಲೂರ ಕಲ್ಲೂರ, ಆದರೆ ಅವತ್ತು ಸೇರಿದಂಥ ಆ ಧರ್ಮದ ಬಗ್ಗೆ ಕಲ್ಪನೆ ಇದ್ದಂಥ ಆ ಶ್ರೇಷ್ಠರೆಲ್ಲರೂ ಹೇಳ್ತಾರೆ, ಇದು ದೇವಿ ಆ ವೇಮನನ್ನ ಕರೆಸಿ ಏನು ಸೇವೆ ಅಂದ್ರೇನು, ಮುದುಕರ ಸೇವೆ ಅಂದ್ರೇನು, ಬಡವರ ಸೇವೆ ಅಂದ್ರೇನು ಅನ್ನೋದನ್ನ ತೋರಿಸ್ಕೊಟ್ರೆ ಇದನ್ನ ನಾವೆಲ್ಲರೂ ಮೆಚ್ಚಬೇಕು, ಅದಕ್ಕೆ ತಲೆಬಾಗಬೇಕು ಅನ್ನುವಂಥ ಮಾತನ್ನ ಹೇಳೋದ್ರ ಮೂಲಕ ವೇಮನರ ಚರಿತ್ರೆಯೊಳಗೆ ಈ ಬಡವರ ಸೇವೆಗಾಗಿ ವಿಶೇಷ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ದೇವರ ಮೇಲೆ ಇದ್ದಂಥ ಭಕ್ತಿನೂ ಸಹಿತ ಕೆಲವು ಸಂದರ್ಭದಲ್ಲಿ ದೂರೀಕರಿಸಿ ನಾವು ಯಾರು ಅತ್ಯಂತ ತೊಂದರೆಯಲ್ಲಿದ್ದಾರೆ ಅವ್ರಿಗೆ ಸೇವೆ ಮಾಡಿದರೆ ಅದು ನಿಜವಾದ ಸೇವೆ, ಅದು ನಿಜವಾಗಿರ್ತಕ್ಕಂಥ ಜನಾರ್ದನ ಸೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಅಂತ ಎಲ್ಲ ವಿಚಾರಗಳನ್ನ ಬಹುಶಃ ಈ ಧರ್ಮ ಸಭೆಯೊಳಗೆ ನಾವು ಪೂಜ್ಯರೆಲ್ಲರೂ ಇವತ್ತು ಮಂಡಿಸಲಿದ್ದಾರೆ. ಅವರ ಆಶೀರ್ವಚನವನ್ನು ಕೇಳಿ ಧರ್ಮದಿಂದ ನಡೆಯುವಂಥ ಒಂದು ದೊಡ್ಡ ಹೆಜ್ಜೆಗಳನ್ನು ನಾವು ಹಾಕೋಣ. ನಮ್ಮ ದೇಶದಲ್ಲಿ ಯಾವುದೇ ಕಡೆ ನೋಡಿದ್ರು ಸಹಿತ ಧರ್ಮದಿಂದ ನಾವು ನಡೀತೇವೆ ಅಂತ ಹೇಳುವ ಆತ್ಮಸ್ಥೈರ್ಯ, ಆತ್ಮಶಕ್ತಿ, ಆತ್ಮವಿಶ್ವಾಸ, ಆ ನೈತಿಕ ಬಲ ಇವತ್ತು ನಾವು ಬಹುತೇಕ ಜನ ಕಳೆದುಕೊಂಡಿದ್ದೇವೆ. ಆ ನೈತಿಕ ಶಕ್ತಿ ಇವತ್ತು ಮತ್ತೆ ಗಟ್ಟಿಗೊಳ್ಬೇಕಾಗಿದೆ, ಮೇಲೆ ಎತ್ತಬೇಕಾಗಿದೆ. ಮೌಲ್ಯಗಳು ಸಮಾಜದಲ್ಲಿ ಇವತ್ತು ಬಹಳಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇವೆ. ಅವುಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಧರ್ಮ ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಂತ ಧರ್ಮದ ಬಗ್ಗೆ ನಮಗೆ ಪ್ರೇರಣೆ ನೀಡ್ತಕ್ಕಂಥ ಧರ್ಮಸಭೆ ಇದಾಗಲಿ ಅಂತೇಳಿ ನಾನು ಹಾರೈಸಿ, ನನಗೆ ಪೂಜ್ಯರೆಲ್ಲರ ದರ್ಶನಕ್ಕಾಗಿ ಅವಕಾಶ ಕೊಟ್ಟಿರ್ತಕ್ಕಂಥ ಬಡ್ಡಿ ಸಾವುಕಾರಿಗೆ, ದೇಶಪಾಂಡೆ ಅವರಿಗೆ, ಈ ಒಂದು ಜಾತ್ರಾ ಮಹೋತ್ಸವದ ಸಂಘಟಕರಿಗೆ ಎಲ್ಲರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಹೇಳಿ ನಮ್ಮೆಲ್ಲರಿಗೂ ವಂದನೆ ಮಾಡಿ ಆಶೀರ್ವಚನ ಪೂರ್ವದಲ್ಲಿ ನಾಳೆ ಸಾಯಂಕಾಲ 7 ಗಂಟೆಗೆ ಇದೇ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರವೇ ನಮಃ.
ಮುಳುಗುಂದದ ಈ ಪುಣ್ಯ ತಾಣದಲ್ಲಿ ಆರಾಧ್ಯ ದೈವನಾದ ಬಾಲಲೀಲಾ ಮಹಂತ ಶಿವಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂಥ ಯಾವ ಪುಣ್ಯಾತ್ಮನ ಪುಣ್ಯತಾಣದಲ್ಲಿ 4 ದಿನಗಳ ಪರ್ಯಂತರವಾಗಿ ಮುನಿಪುರದ ಗ್ರಾಮ ದೇವತೆಯಾದಂಥ ದೇವಿಯ ಒಂದು ಜಾತ್ರಾ ಮಹೋತ್ಸವದ ಈ ಸುಸಂದರ್ಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮೀಜಿಯವರ ದಿವ್ಯ ಪಾದ ಸನ್ನಿಧಿಯಲ್ಲಿ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಇಂಥ ಯಾವ ಕಾರ್ಯಕ್ರಮದ ಮಾರ್ಗದರ್ಶನವನ್ನು ನೀಡ್ತಾ 4 ದಿನಗಳ ಪರ್ಯಂತರವಾಗಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಊರಿನ ಗವಿಮಠಾಧ್ಯಕ್ಷರಾಗಿದ್ದ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರ ಪಾದಗಳಲ್ಲಿ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಕಂಪ್ಲಿಯ ಪರಮ ಪೂಜ್ಯರಲ್ಲಿ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿಯ ತನಕ ನಮಗೂ ನಿಮಗೆಲ್ಲರಿಗೂ ಕೂಡ ಜ್ಞಾನಾಮೃತದ ಒಂದು ರಸದೌತಣವನ್ನು ನೀಡಿರ್ತಕ್ಕಂಥ ಶರಣೆ ಶ್ರೀ ನೀಲಮ್ಮ ತಾಯಿಯವರಲ್ಲಿ ಕೂಡ ಶರಣೆಂದು ಈ ಯಾವ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡು 4 ಚಲೋ ಮಾತುಗಳನ್ನು ಹೇಳಿರ್ತಕ್ಕಂಥ ಸಜ್ಜನ ರಾಜಕಾರಣಿಗಳಾದಂಥ ಮಾನ್ಯ ಶ್ರೀ ಎಸ್ ಕೆ ಪಾಟೀಲ್ ಅವರೇ ಮತ್ತು ಈ ಯಾವ ಕಾರ್ಯಕ್ರಮದ ಸಂಚಾಲಕರಾಗಿ ಈ ಕಾರ್ಯಕ್ರಮದ ರೂವಾರಿಗಳಾಗಿ ಇಷ್ಟೆಲ್ಲ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣೀಭೂತರಾದಂಥ ಬಡ್ಡಿ ಸಾವ್ಕಾರ್ ಅವರೇ ಮತ್ತು ದೇಶಪಾಂಡೆ ಅವರೇ, ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪರೋಕ್ಷ ಅಪರೋಕ್ಷವಾಗಿ ದುಡಿತಕ್ಕಂಥ ಎಲ್ಲ ಸೇವಾ ಬಂಧುಗಳೇ ಮತ್ತು ಇಲ್ಲಿ ನಡೆದಂಥ ಎಲ್ಲ ಶರಣಿಯರೇ, ನಿಮ್ಮೆಲ್ಲರ ನಾನು ಕೋಗಿಲೆ ಹೆಂಗೆ ಹಾಡ್ತದಲ್ಲ ಹಂಗೆ ಹಾಡುವಂತ ಸಾಧನೆ ಮಾಡಿದ್ದೇನೆ ಅಂತ ಹೇಳಿದ. ಅವಾಗ ಅವರೆಲ್ಲರ ಆಶ್ಚರ್ಯಚಕಿತರಾದರು. ಕೋಗಿಲೆ ಹಾಡತಕ್ಕಂಥ ಒಂದು ಸಾಧನೆಯಲ್ಲಿ ಇವನು ಮಾಡಿದ್ದಾನೆ ಅಂತಂದ್ರೆ ಹೆಂಗಿರಬಹುದು, ಇವನು ಹೆಂಗೆ ಹಾಡಬಹುದು ಅಂತ ತಿಳ್ಕೊಂಡು ಸ್ವಲ್ಪ ನಾವು ಹಾಡಿ ತೋರಿಸ್ರಿ ಅಂತ ಹೇಳಿದರು. ಅವಾಗ ಅವನು ರಾಗ ತಾಳ ಲಯಬದ್ಧವಾಗಿ ಬಹಳ ಚಂದಾಗಿ ಹಾಡಿದ. ಕೋಗಿಲೆ ಹೆಂಗೆ ಹಾಡ್ತದ ನೋಡಿರಲಿಲ್ಲ, ಕೋಗಿಲೆ ಹಾಡುವುದನ್ನು ಕೇಳಿರಲಿಲ್ಲ ಎಲ್ಲರೂ. ಆ ಕೋಗಿಲೆ ಯಾವ ರೀತಿಯಾಗಿ ಹಾಡ್ತದ ಆ ರೀತಿಯಾಗಿ ಹಾಡಿದ. ಆನಂದ ಆಶ್ಚರ್ಯ. ಕೋಗಿಲೆಗೆ ಹಾಡುವುದೇನು ಸಣ್ಣ ಕೆಲಸ ಅನ್ರಿ. ಮನುಷ್ಯನ ಧ್ವನಿ ಬೇರೆ, ಕೋಗಿಲೆ ಧ್ವನಿ ಬೇರೆ. ಆದ್ರೆ ಕೋಗಿಲೆ ಇಂಪನ್ನ ನಮಗೆ ಕೊಡಬಹುದು ಹೊರತು ಮನುಷ್ಯ ಹಾಡಿದ್ದು ಆದ್ರೆ ಕೋಗಿಲೆ ಹಂಗ ಹಾಡೋದು ಬಹಳ ಕಷ್ಟ. ಅಂತ ಕೋಗಿಲೆಗೆ ಹಾಡಿರ್ತಕ್ಕಂಥ ಆ ಒಂದು ಸಾಧಕನನ್ನ ಕಂಡು ಆ ಜನ ಮೂಕ ವಿಸ್ಮೃತರಾಗಿ ಈ ದೇಶವನ್ನು ಆಳತಕ್ಕಂಥ ರಾಜನಿಗೆ ಬಂದು ಹೇಳಿದರು, ಏನ್ರಿ ಮಹಾರಾಜರೇ, ಊರ ಹೊರಗೆ ಇಂಥ ಒಬ್ಬ ವ್ಯಕ್ತಿ ಬಂದು ಕುಂತಿದ್ದಾನೆ, ಅವನು ಕೋಗಿಲೆ ಅಂತ ಹಾಡ್ತಾನೆ, ನೀವು ಅವನ್ನ ಕರೆಸಿ ನಮ್ಮ ರಾಜ್ಯದಲ್ಲಿ ಅಭಿನಂದಿಸಬೇಕು. ಅವಾಗ ರಾಜ ಒಬ್ಬ ಭಟನನ್ನ ಕರೆಸಿ ಅವನನ್ನ ಕರೆಸಿ ಏನ್ರಿ ಏನು ಸಾಧನೆ ಮಾಡಿದ್ರಿ ಅಂತ ಕೇಳಿದ. ಅವಾಗ ಅವನು ಹೇಳಿದ, ಇಲ್ಲ ನಾನು ಕೋಗಿಲೆಯನ್ನು ಹಾಡುವಂತಹದ್ದನ್ನು ಸಾಧನೆ ಮಾಡೇನೆ, 12 ವರ್ಷ ಹಿಮಾಲಯದಲ್ಲಿ ಕುಳಿತು ಅಂತ ಹೇಳಿದೆ. ಹಂಗಾರೆ ಹಾಡು ಅಂದ, ಹಾಡಿದ ಮೇಲೆ ಮಹಾರಾಜ ಎದ್ದು ಅವನನ್ನು ಅಭಿನಂದಿಸಲಿಲ್ಲ, ಬಹಳ ಚಲೋ ಆಯ್ತು ಅಂತನೂ ಹೇಳಲಿಲ್ಲ, ಅವನಿಗೆ ಏನು ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಸುಮ್ಮನೆ ಕುಳಿತು ಮಗ್ಗಲದಲ್ಲಿರ್ತಕ್ಕಂಥ ಬಂಗಾರ ತಟ್ಟೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನಾಣ್ಯಗಳನ್ನು ಅವನು ಉಡಿಯಲ್ಲಿ ಹಾಕಿದ. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜನಗಳು ಅವರನ್ನ ಕೇಳಿದ್ರು, ಏನ್ ಮಹಾರಾಜ, ಇವನು ಈ ರೀತಿಯಾಗಿ ಚಂದಾಗಿ ಹಾಡ್ತಕ್ಕಂಥವನು ಅದಾನೆ, ಅವನು ಚಲೋ
ಕೋಗಿಲೆ ಹಂಗೆ ಹಾಡಾಕ ಅಂತ ಕೇಳಿದ. 12 ವರ್ಷ ತಗೊಂಡಿನ್ರಿ ಅಂತಂದ. ಆ ಕೊಂತ ಕೋಗಿಲೆ ಹಂಗೆ ಹಾಡಾಕ 12 ವರ್ಷ ತಗೊಂಡಿದ್ದು ಏನು ಉಪಯೋಗ? ಲಕ್ಷಾಂತರ ಕೋಗಿಲೆಗಳು ದಿನ ಹಾಡ್ತಾವ. ಅವು ಹಾಡಿದಾಗ ನೀ ಹಾಡಿದೆ ಅಂದ್ರೆ ಏನು ಅರ್ಥ ಏನದ? ನೀನು ಇನ್ನು ಬೇರೆ ತರದ ಹಾಡು ಹಾಡಿದ್ಯಾ ಅಂತಂದ್ರೆ ನಮ್ಗೆ ಕೇಳ್ಬೇಕು ಅನಿಸ್ತಿತ್ತು. ಆದ್ರೆ ಅವು ಹಾಡಿದಾಗ ನೀ ಹಾಡಿದೆ ಅಂದ್ರೆ ಏನು ಅರ್ಥ ಇಲ್ಲಪ್ಪ. ನೀ ಏನು ಹೆಚ್ಚಿನ ಕೆಲಸ ಮಾಡಿಲ್ಲ. ನಿನ್ನ ಸಾಧನೆ ಅನ್ನುವಂಥದ್ದು ಬರೀ ಕೋಗಿಲೆ ಧ್ವನಿ ಅಷ್ಟು ಸೀಮಿತ ಆಗಿರುತ್ತೆ ಹೊರತು ನಿನ್ನ ವ್ಯಕ್ತಿಯಲ್ಲಿ ಇರತಕ್ಕಂಥ ಶಕ್ತಿಯನ್ನು ಪ್ರಕಟ ಮಾಡತಕ್ಕಂಥ ಒಂದು ಸಾಧನೆ ನಿನ್ನಲ್ಲಿ ಇಲ್ಲ ಅಂತ ತಿಳ್ಕೊಂಡು ರಾಜ ಅವನಿಗೆ ಹೇಳಿದ. ಇದರಿಂದ ನಾವು ಏನು ತಿಳ್ಕೊಳ್ಬೇಕು ಅಂತಂತಂದ್ರೆ, ಈ ಒಂದು ಕಾರ್ಯಕ್ರಮ, ಈ ತೋಪು ಜಾತ್ರೆ ಕಾರ್ಯಕ್ರಮ ಅನ್ನುವಂಥದ್ದು ಎಲ್ಲರೂ ಮಾಡಿದಂತ ಸಾಧನೆ, ಎಲ್ಲರ ಇದು ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಒಂದು ಸಾಧನೆಯನ್ನು ಮಾಡೈತಿ ಅನ್ನುವಂಥ ಮಾತನ್ನು ಯಾಕೆ ಅಂತಂದ್ರೆ, ದೇವಿಯ ಜಾತ್ರೆ ಅಂತಂದ್ರೆ ಅಲ್ಲಿ ಏನಿರ್ತತಿ ನಿಮ್ಗೆಲ್ಲ ಗುರ್ತದ. ದೇವಿ ಜಾತ್ರೆ ಅಂದ್ರೆ ಅಕ್ರಾಳ ವಿಕ್ರಾಳ ಜಾತ್ರೆ. ಎಲ್ಲೋ ಒಂದಂತಕ್ಕೆ ಊಟ ಮಾಡ್ತಾರ, ಎಲ್ಲೋ ಒಂದಂತಕ್ಕೆ ತಲೆ ಕಡಿತಾರ, ಎಲ್ಲೋ ಒಂದಂತಕ್ಕೆ ಬಾಲ ಕಡಿತಾರ, ಎಲ್ಲೋ ಒಂದಂತಕ್ಕೆ ಏನೇನೋ ಕಡಿದು ತಿಂತಾರ, ಸುರಾಪಾನ ಮಾಡ್ತಾರ, ಏನೇನೋ ಮಾಡಿ ಏನೇನೋ ನೋಡಬಾರದನ್ನ ನೋಡಿ, ತಿನ್ನಬಾರದನ್ನ ತಿಂದು, ಆಡಬಾರದನ್ನ ಆಡಿ, ಮನಸ್ಸು ಕೆಡಿಸಿಕೊಂಡು, ತಲೆ ಕೆಡಿಸಿಕೊಂಡು, ಶರೀರ ಕೆಡಿಸಿಕೊಂಡು ಮನೆಗೆ ಹೋಗ್ತಾರೆ. ಆದ್ರೆ ಈ ದೇವಿಯ ಜಾತ್ರೆ ಹೆಂಗಾಗೈತಿ ಅಂತಂದ್ರೆ, ಮನಸ್ಸು ಶುದ್ಧ ಮಾಡಿಕೊಂಡು, ತಲೆಯನ್ನು ಶುದ್ಧ ಮಾಡಿಕೊಂಡು, ಶರೀರವನ್ನು ಶುದ್ಧ ಮಾಡಿಕೊಂಡು ನಡೆಸ್ತಕ್ಕಂಥ ಯಾವುದಾದ್ರೂ ಜಾತ್ರೆ ದೇವಿದಿತ್ತು ಅಂತಂದ್ರೆ ಅದು ಮುಳುಗುಂದದ ತೋಪು ಜಾತ್ರೆ ಅಂತ ತಿಳ್ಕೊಂಡು ಅಭಿಮಾನದಿಂದ ಹೇಳ್ಬೇಕಾಗ್ತದೆ. ಇಂಥ ಒಂದು ತೋಪು ಜಾತ್ರೆ ಮಾಡತಕ್ಕಂಥದ್ದೇನು ಸಾಮಾನ್ಯ ಕೆಲಸ ಅಲ್ಲ. ಈಗ ಮಹಾನವಮಿಯೊಳಗೆ ಮಹಾನವಮಿಯಲ್ಲಿ ನವರಾತ್ರಿಗಳ 9 ದಿನಗಳ ಪರ್ಯಂತರವಾಗಿ ನಡೆದಂತಹ ಕಾರ್ಯಕ್ರಮದ ಮಂಗಲದ ಸಮಯದೊಳಗೆ ನಾನು ಬಂದಿದ್ದೆ. ಅವತ್ತಿನ ದಿವಸ ಬಟ್ನಿ ಸಾಹುಕಾರು, ದೇಶಪಾಂಡೆ ಸಾಹುಕಾರು ಇಬ್ರು ಇದ್ರು. ಅವತ್ತಿನ ಇದನ್ನ ಘೋಷಣೆ ಮಾಡಿದ್ರು, ಇನ್ನು 4-5-6 ತಿಂಗಳೊಳಗೆ ಈ ದೇವಿಯ ಒಂದು ಜಾತ್ರೆಯನ್ನು ಮಾಡೇ ತೀರ್ಬೇಕು. ಅದು ಹೆಂಗೆ ಮಾಡಬೇಕು ಅಂತಂದ್ರೆ, ಈ ಮುಳುಗುಂದದೊಳಗೆ ಹಿಂದೆ ನಡೆದಿರಬಾರದು, ಮುಂದೆ ನಡಿಬಹುದು, ಆದ್ರೆ ಹಿಂದೆ ಮಾತ್ರ ಯಾರು ಮಾಡಿರಬಾರದು, ಹಂಗೆ ಮಾಡೇ ತೀರ್ಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ತೊಟ್ಟು, ಸಂಕಲ್ಪವನ್ನು ತೊಡೋದು ಬಹಳ ಐತಿ. ಕೆಲವೊಂದು ಮಂದಿ ಸಂಕಲ್ಪ ತೊಡ್ತಾರ, ಕೈ ಬಿಟ್ಟು ಬಿಡ್ತಾರ, ಭಾಷಣ ಮಾಡ್ತಾರ, ಕೈ ಬಿಡ್ತಾರ. ಆದ್ರೆ ಅವಾಗಿನ ಭಾಷಣ ಜಾರಿ ಆಯ್ತು. ಹೆಂಗೆ ಜಾರಿ ಆಯ್ತು ಅಂತಂದ್ರೆ, ಇದಕ್ಕೆ ಬೇಕಾಗತಕ್ಕಂತ ಸಂಪನ್ಮೂಲ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಸಾವುಕಾರ ಅವಾಗಿನ ಆ ಮಂಗಲ ಕಾರ್ಯಕ್ರಮದೊಳಗೆ ನಿಮ್ಗೆ ಹೇಳ್ತೀನಿ, ಅರ್ಧ ಗಂಟೆಯೊಳಗೆ 4-5 ಲಕ್ಷ ರೂಪಾಯಿ ಕೂಡಿಸಿದ್ರು ಅವರು. ಬರೀ ಅರ್ಧ ಗಂಟೆಯೊಳಗೆ ಇಂಥ ಒಂದು ಕೆಲಸ ಆಗಬೇಕಾತು ಅಂತಂದ್ರೆ, ಇಂಥ ಮೇಧಾವಿಗಳು ಇಂಥ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿರ್ಬೇಕು ಅನ್ನೋದನ್ನ ಅವತ್ತಿನ ದಿವಸ ತೋರಿಸಿದ್ರ ಜೊತೆ ಇವತ್ತಿನ ದಿವಸ ಅದರ ಸಾಧನೆಯೊಳಗೆ ತಂದಂತಹ ಒಂದು ಶ್ರೇಯಸ್ಸು ಇವರವರಿಗೆ ಸಲ್ತದೆ ಅನ್ನುವಂಥ ಮಾತನ್ನ ಇವತ್ತಿನ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಈ ಕಾರ್ಯಕ್ರಮ ಅನ್ನುವಂತಹದ್ದು ಬಹಳ ಅಮೂಲ್ಯವಾದಂತಹ ಒಂದು ಕಾರ್ಯಕ್ರಮ ಮಾಡ್ಯಾರ. ಈಗ ನೋಡ್ರಿ, ಜಗ ಸಾಲಿಲ್ಲ, ಕೂಡಬೇಕು ಅಂತಂದ್ರೆ ಜಗ ಸಾಲಿಲ್ಲ. ಅದಕ್ಕೆ ಸಾವುಕಾರಿಗೆ ಹೇಳಿದಕ್ಕೊಂದು 5-6 ಎಕರೆ ಜಗ ಆಗಿದ್ರೆ ಬಹಳ ಚಲೋ ಆಗ್ತಿತ್ತು ಅಂತ, ಈ ತರ ಕೂಡ್ತಾರೆ ಇಲ್ಲ ಅಂತ ತಿಳ್ಕೊಂಡು ನಾವು ಇಷ್ಟರಾಗ ಇಟ್ಟಿದ್ವಿ ಅಂತ ಹೇಳಿದ್ರು. ಆದ್ರೆ ಅವ್ರು ಎಷ್ಟು ತಿಳ್ಕೊಂಡಾರ, ಅದನ್ನ ಮೀರಿ ನಮ್ಮ ಜನ ಇದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷ ಅಂತ ತಿಳ್ಕೊಂಡು ಅವರ ಹರ್ಷಚಿತ್ತರಾಗಿದ್ದಾರೆ. ಅವರ ಹರ್ಷಕ್ಕೆ ಮಿತಿ ಇಲ್ಲದಂತಾಗಿದೆ. ಅನ್ನದಾಸೋಹ ನಡೆದದ, ಇಲ್ಲಿ ಜ್ಞಾನ ದಾಸೋಹ ನಡೆದದ, ಅಲ್ಲಿ ಪೂಜಾ ಪುನಸ್ಕಾರಗಳು ನಡೆದವ. ಈ ಎಲ್ಲ ಸಂಗಮದೊಳಗೆ ನೀವೆಲ್ಲರೂ ಮಿಂದೆದ್ದಿರಲ್ಲ, ನೀವೆಲ್ಲ ಪುಣ್ಯಾತ್ಮರು ಅನ್ನುವಂಥ, ಪಾವನಾತ್ಮರು ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ಬಯಸ್ತಾ, ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಗೊಳಿಸಬೇಕಾತಂದ್ರೆ ಇದರ ಹಿಂದೆ ಬಹಳಷ್ಟು ಜನರ ಒಂದು ಶ್ರಮ ಇದೆ, ಅವರ ಶ್ರಮ ಇದೆ, ಬಹಳಷ್ಟು ಜನರ ಶ್ರಮ ಇದೆ. ಬಹಳ ಜನರು ಅದಕ್ಕೆ ದೇವಿಗೆ ಎಲ್ಲವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನ ಈ ರೂಪಕ್ಕೆ ತಂದು ನಿಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಆ ದೇವಿಯ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನ ಹೇಳಿ ಬಯಸ್ತಾ, ಈ ಕಾರ್ಯಕ್ರಮ ಅನ್ನುವಂಥದ್ದು ಬರೇ ಕಾರ್ಯಕ್ರಮಕ್ಕಾಗಿ ಸೀಮಿತ ಆಗಲಿಲ್ಲ. ನಿಮ್ಮೆಲ್ಲರಿಗೂ 4 ಚಲೋ ಮಾತನ್ನು ಹೇಳಿಸುವುದರ ಜೊತೆಗೆ ಸಂಗೀತ ಕಾರ್ಯಕ್ರಮ, ತಾಳ ಲಯಬದ್ಧವಾಗಿ ಹಾಡಿರ್ತಕ್ಕಂಥ ವೆಂಕಟೇಶ್ ಕುಮಾರ್ ಅನ್ನುವಂಥ ಒಬ್ಬ ಸಂಗೀತಗಾರರು ಸಾಮಾನ್ಯರಲ್ಲ, ಬಹಳ ಹಿಂದೂಸ್ತಾನದೊಳಗೆ ಬಹಳ ಪ್ರಸಿದ್ಧ ಗವಾಯಿಗಳು. ಯಾಕಂತಂದ್ರೆ ಸಂಗೀತ ಅನ್ನುವಂಥದ್ದು ಒಂದು ವ್ಯಕ್ತಿಗೆ ಸೀಮಿತ ಅಲ್ಲ. ಆ ಸಂಗೀತ ಅನ್ನುವಂಥದ್ದು ಪ್ರಪಂಚದ ಕಣಕಣಗಳಲ್ಲಿ ತುಂಬಿರುವಂತಹದ್ದು. ಶಕ್ತಿ ಅನ್ನುವಂಥದ್ದು ಹೆಂಗ ಪ್ರಪಂಚದ ಪ್ರತಿಯೊಂದು ಕಣದಲ್ಲಿ ಇದೆ. ಶಕ್ತಿ ಅಂತಂತಂದ್ರೆ ದೇವಿ ಮೂರ್ತಿ ಅಂತ ಶಕ್ತಿ ತಿಳ್ಕೊಳ್ಬೇಡ್ರಿ. ಶಿವ ಅಂತಂತಂದ್ರೆ ಈಶ್ವರಲಿಂಗ ಶಿವ ಅಂತ ತಿಳ್ಕೊಳ್ಬೇಡ್ರಿ.
ಶಕ್ತಿ ಎನ್ನುವಂತಹದ್ದು ಅಣುವಿನಿಂದ ಹಿಡ್ಕೊಂಡು ಪರಮಾಣುವಿನ ತನಗೂ ಶಕ್ತಿ ಸಮಾವೇಶಗೊಂಡಿದೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಇಲೆಕ್ಟ್ರಾನ್ ನ್ಯೂಟ್ರಾನ್ ಅಂತೀವಿ ನಾವು. ಇಲೆಕ್ಟ್ರಾನ್ ಅಂತಂದ್ರೆ ತಿರುಗುವಂತಹದ್ದು, ನ್ಯೂಟ್ರಾನ್ ಅಂತಂದ್ರೆ ನಿಂತಿರುವಂತಹದ್ದು. ನ್ಯೂಟ್ರಾನ್ ಅನ್ನುವಂತಹದ್ದು ಪುರುಷನಾದರೆ ಇಲೆಕ್ಟ್ರಾನ್ ಅನ್ನುವಂತಹದ್ದು ಶಕ್ತಿ ಅನ್ನುವಂತಹದ್ದನ್ನು ತಿಳ್ಕೊಳ್ಬೇಕು. ಇಲ್ಲಿ ಈ ಪ್ರಕೃತಿ ಪುರುಷನ ಒಂದು ಸಮಾಗಮ ಆಗಿದ್ದರಿಂದ ಈ ಪ್ರಪಂಚ ಈ ರೀತಿಯಾಗಿ ವ್ಯವಸ್ಥೆಯನ್ನು ಹೊಂದಿಕೊಂಡು ನಿಮ್ಮೆಲ್ಲರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ಆಕಾಶ ಅನ್ನುವಂತಹದ್ದು ಏನಿದೆ ಅಲ್ಲ, ಅದು ಒಂದು ಪರಮಾತ್ಮನ ಒಂದು ಅಂಶ ಅನ್ನುವಂಥ ಮಾತನ್ನ ಈ ಸಂದರ್ಭದೊಳಗೆ ನೀವೆಲ್ಲರೂ ತಿಳ್ಕೊಳ್ಬೇಕು. ಇಂತಹ ಒಂದು ಶಕ್ತಿಯ ಒಂದು ಆರಾಧನೆ, ಶಕ್ತಿ ಅನ್ನುವಂತಹದ್ದು ಒಂದು ಮೂರ್ತಿಗೆ ಸೀಮಿತ ಅಲ್ಲ, ಶಕ್ತಿ ಅನ್ನುವಂತಹದ್ದು ಒಂದು ಬೋರ್ಡ್ಗೆ ಸೀಮಿತ ಅಲ್ಲ, ಶಕ್ತಿ ಅನ್ನುವಂತಹದ್ದು ಒಂದು ಬ್ಲಾಕ್ಗೆ ಸೀಮಿತ ಅಲ್ಲ. ಶಕ್ತಿ ಈ ವಿಶ್ವವನ್ನು ಮೇರಿದಂತಹ ಒಂದು ಶಕ್ತಿಯ ಒಂದು ಆರಾಧನೆಯನ್ನು ನಾವು ಮಾಡಬೇಕು. ನಮ್ಮ ಶಕ್ತಿ ವಸ್ತುವಿನಿಂದ ಹಿಡ್ಕೊಂಡು ನಿರಾಕಾರದಂತ ಹೋಗ್ತಕ್ಕಂಥ ಒಂದು ಆರಾಧನೆ ನಮ್ಮದಾಗಬೇಕು. ಅಂತ ಆರಾಧನೆಯನ್ನ ಇವತ್ತಿನ ದಿವಸ ಅಥವಾ 4 ದಿನಗಳ ಪರ್ಯಂತರವಾಗಿ ನೆರವೇರಿಸಿಕೊಂಡು ಬಂದಿರತಕ್ಕಂಥ ಈ ಮುಳುಗುಂದದ ಮಹಾ ಸಜ್ಜನರಿಗೆ ಎಲ್ಲರಿಗೂ ಕೂಡ ಆ ದೇವಿ, ಈ ಊರಿನ ಮಹಾಂತಲಿಂಗ ಮಹಾರಾಜ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನ ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ಊರು ಸುತ್ತಮುತ್ತಲಿರ್ತಕ್ಕಂಥ ಮತ್ತು ಈ ಜಿಲ್ಲೆಗೆ ಒಳ್ಳೆ ಮಳೆ ಬೆಳೆಯನ್ನ ಈ ನಾಡಿಗೆ ಕೊಟ್ಟು ಆ ದೇವಿ ಕರುಣಿಸಲಿ ಅಂತ ತಿಳ್ಕೊಂಡು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ಸಾನ್ನಿಧ್ಯವನ್ನ ವಹಿಸಿದಂತಹ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಶಿರಟ್ಟಿ ಸಂಸ್ಥಾನ ಮಠದ ಶ್ರೀ ಮುರುಘಾ ಮಠಾಧ್ಯಕ್ಷರಾದ ಆತ್ಮೀಯರಾದ ಶ್ರೀ ಮಂಜರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರಲ್ಲಿ, ಕಂಪಲಿಯ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ಮಹಾಸ್ವಾಮಿಗಳವರಲ್ಲಿ, ನೀಲಗುಂದದ ದೇವರಲ್ಲಿ ಶರಣೆಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಸುಂದರವಾದಂಥ ಮಾತುಗಳನ್ನು ಆಡಿರುವಂಥ ಶರಣೆಯಾಗಿರುವಂಥ ನೀಲಮ್ಮ ತಾಯಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಂಯೋಜಿತ ಮಾತುಗಳನ್ನು ಆಡಿರುವಂಥ ಮಾಜಿ ಮಂತ್ರಿಗಳಾದ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಅವರೇ, ಈ ಊರಿನ ಕ್ರಿಯಾಶೀಲ ದಾನಿಗಳು, ಉದ್ಯಮಿಗಳು ಆಗಿರುವಂಥ ಬಡ್ನಿಯವರೇ, ಒಳ್ಳೆಯ ಆದರ್ಶ ರೈತರು, ದಾನಿಗಳು, ಶ್ರೀಮಂತರು ಆಗಿರುವಂಥ ದೇಶಪಾಂಡೆಯವರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಬುರ್ಬುರಿಯವರೇ, ಮಹಾಜನರೇ, ಮಾತೆಯರೇ, ದೇವಿಯ ಜಾತ್ರೆಯ ಸಂಭ್ರಮ ಇದು. ದೇವಿಯ ಆರಾಧನೆಯನ್ನ ನಮ್ಮ ನಾಡಿನ ತುಂಬ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಚಾಮುಂಡೇಶ್ವರಿಯ ಆರಾಧನೆ ನಡೀತಾ ಇದೆ, ಶಿರಸಿಯಲ್ಲಿ ಮಾರಿಕಾಂಬಾ ದೇವಿಯ ಆರಾಧನೆ ನಡೀತಾ ಇದೆ, ಗುಡ್ಡಾಪುರದಲ್ಲಿ ದಾನಮ್ಮ ತಾಯಿಯ ಆರಾಧನೆ ನಡೀತಾ ಇದೆ, ಸವದತ್ತಿಯಲ್ಲಿ ಯಲ್ಲಮ್ಮನ ಪೂಜೆ ನಡೀತಾ ಇದೆ, ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯ ಪೂಜೆ ಬಹಳ ಸಂಭ್ರಮದಿಂದ ನಡೀತಾ ಇದೆ, ಕಲ್ಕತ್ತಾದಲ್ಲಿ ಕಾಳಿಕಾದೇವಿಯ ಆರಾಧನೆ ಬಹಳ ವೈಭವದಿಂದ ನಡೀತಾ ಇದೆ. ನಾಡಿನುದ್ದಕ್ಕೂ ದೇವಿಯ ಆರಾಧನೆಯನ್ನ ಮಾಡುವುದರ ಮುಖಾಂತರ ಕರುಣಾಮಯಿಯಾಗಿರುವಂಥ ದೇವಿಯ ಕೃಪೆ ನಮ್ಮ ಮೇಲೆ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಕಡೆಗೂ ಈ ಪೂಜೆ ನಡೀತಾ ಇದೆ. ಹಾಗೆ ನಿಮ್ಮ ಊರಿನಲ್ಲಿ 12 ವರ್ಷಕ್ಕೊಮ್ಮೆ ದೇವಿಯ ಜಾತ್ರೆಯನ್ನ ಮಾಡುವುದರ ಮುಖಾಂತರ ಜನರಲ್ಲಿ ಭಕ್ತಿಯ ಜಾಗೃತಿಯನ್ನ ಮಾಡುವಂತ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಹಳ ಸಂಭ್ರಮದಿಂದ ಭಕ್ತಿಯಿಂದ ಮಾಡ್ತಾ ಬಂದಿದ್ದೀರಿ. ದೇವಿ ಬಹಳ ಹೆಚ್ಚಿನವನ್ನುವಂತ ವಿಷಯವನ್ನ ತಾಯಿಗಳಾಗಿರುವಂತ ನೀಲಂ ತಾಯಿಗಳು ಬಹಳ ಸುಂದರವಾಗಿ ಹೇಳಿದರು. ಅನ್ನಪೂರ್ಣೇಶ್ವರಿ ಹೆಣ್ಣು ದೇವರು, ಲಕ್ಷ್ಮಿ